ಇನ್ನು ಲೋಕಸಭೆಗೆ ಭರ್ಜರಿ ಪ್ರಚಾರವನ್ನ ಅಧಿಕೃತವಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೋಲಾರದಿಂದಲೇ ಆರಂಭ ಮಾಡಿದ್ದಾರೆ. ಬಟ್ ಕೋಲಾರದ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆಯಾದ ನಂತರ ಎದ್ದಿದ್ದ ಅಸಮಾಧಾನ, ಭಿನ್ನಮತ ಇವೆಲ್ಲವೂ ಕೂಡ ಶಮನವಾಯ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಮಾತ್ರ ಇನ್ನೂ ಸಿಕ್ಕಿಲ್ಲ. ಕೋಲಾರದಲ್ಲಿ ತಣ್ಣಗಾಗದ ಕಾಂಗ್ರೆಸ್ ಬಂಡಾಯ, ಹೈಕಮಾಂಡ್ಗೆ ತಲೆನೋವಾದ ಕೈ ಬಣ ಬಡಿದಾಟ. ಕೋಲಾರದ ಮುಳಬಾಗ್ನಲ್ಲಿ ನಡೆದಂತಹ ರಾಜ್ಯ ಕಾಂಗ್ರೆಸ್ ನಾಯಕರು ಪವರ್ ಶೋನಲ್ಲಿ ಭಾಗವಹಿಸಿರುವ ರಮೇಶ್ ಕುಮಾರ್, ಸಿಎಂ, ಡಿಸಿಎಂ, ಸಚಿವರು, ಶಾಸಕರು ಹೀಗೆ ರಾಜ್ಯ ನಾಯಕರ ದಂಡೇ ಇದ್ರೂ ಆಹಾರ ಸಚಿವ ಮುನಿಯಪ್ಪ ಗೈರಾಗಿದ್ದು ಮಾತ್ರ ಕಾಂಗ್ರೆಸ್ ನಾಯಕರಿಗೆ ಇನ್ನಿಲ್ಲದ ತಲೆನೋವು ತರಿಸಿದೆ. ನಿನ್ನೆ ಕೋಲಾರದಲ್ಲಿ ಪ್ರಜಾಧ್ವನಿ ಯಾತ್ರೆ 2 ಹಂತಕ್ಕೆ ಚಾಲನೆ ನೀಡಿದಂತಹ ಸಿಎಂ ಹಾಗೂ ಡಿಸಿಎಂ ಬೃಹತ್ ರೋಡ್ ಶೋ ಮಾಡಿದ್ರು. ಈ ವೇಳೆ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಬಣದ ಮುಖಂಡರು ಕೂಡ ಗೈರು ಹಾಜರಾಗಿದ್ರು. ಮೊನ್ನೆ ನಾಮಪತ್ರ ಸಲ್ಲಿಕೆ ವೇಳೆ ಹಾಜರಾಗಿದ್ದಂತಹ ಮುನಿಯಪ್ಪ ನಿನ್ನೆ ರಾಜ್ಯ ನಾಯಕರು ಆಗಮಿಸಿದ್ರು ಕೂಡ ಗೈರಾಗಿದ್ರು. ಇದು ಕಾಂಗ್ರೆಸ್ನಲ್ಲಿನ ಬಣ ರಾಜಕೀಯಕ್ಕೆ ಸಾಕ್ಷಿಯಾಗಿತ್ತು. ಇತ್ತ ಪ್ರಜಾಧ್ವನಿ ಯಾತ್ರೆಗೆ ರಮೇಶ್ ಕುಮಾರ್ ಹಾಜರಾಗುವ ಮೂಲಕ ಸಿಎಂ ಹಾಗೂ ಡಿಸಿಎಂ ಜೊತೆಗೆ ಕಾಣಿಸಿಕೊಂಡ್ರು. ಈ ವೇಳೆ ಮಾತನಾಡಿದಂತಹ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್, ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ, ನಮ್ದು ಕಾಂಗ್ರೆಸ್ ಗುಂಪು ಅಂತ ತಿಳಿಸಿದ್ರು. ಯಾರಿಗೂ ಜಗಳ ಇಲ್ಲ, ನಮ್ಮ ಮಧ್ಯ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಕಾಂಗ್ರೆಸ್ಸಿಗರಾಗಿದ್ದೇವೆ, ಕಾಂಗ್ರೆಸ್ ಗೆಲ್ಲುತ್ತೆ, ಕಾಂಗ್ರೆಸ್ಸಿಗರೆಲ್ಲ ಒಗ್ಗಟ್ಟಾಗಿದ್ದೇವೆ. ಹೈಕಮಾಂಡ್ ತೀರ್ಮಾನ, ನಮ್ಮೆಲ್ಲರೂ ತೀರ್ಮಾನ 100% ಎಲ್ಲ ಸರಿ ಹೋಗಿದೆ. ನೋಡಿ, ಕಾಂಗ್ರೆಸ್ ಪಕ್ಷ ಅನ್ನೋದು 100 ವರ್ಷಕ್ಕೂ 125 ವರ್ಷಗಳ ಇತಿಹಾಸ ಇರುವಂಥ ಪಕ್ಷ. ಇಡೀ ರಾಜ್ಯದಲ್ಲಿ ಯಾವುದೇ 28 ಸೀಟಲ್ಲೂ ಒಬ್ಬನೇ ಅಭ್ಯರ್ಥಿ ಹಾಕಿ ಅವನೇ ಅಂತ ಯಾವತ್ತೂ ಡಿಸೈಡ್ ಮಾಡಿಲ್ಲ. ಅದೇ ಥರ ಕೋಲಾರದಲ್ಲೂ ಸಹ ಕಾಂಪಿಟೇಷನ್ ಇತ್ತು, ಆದರೆ ಒಬ್ಬರಿಗೆ ಟಿಕೆಟ್ ಕೊಡೋಕ್ಕಾಗೋದು. ಆದ್ದರಿಂದ ಗೌತಮ್ರವರು ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದಾರೆ. ಹಿರಿಯ ನಾಯಕರುಗಳು, MLAಗಳು, XMLAಗಳು, ಮಿನಿಸ್ಟರ್ಸು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು, ಕಾರ್ಯಕರ್ತರು ಇವತ್ತು ಗೌತಮ್ರವನ್ನ ಗೆಲ್ಲಿಸಲಿಕ್ಕೆ ಹಗಲು ರಾತ್ರಿ ಶ್ರಮ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಎಲ್ಲೋ ಒಂದು ಕಡೆ ಒಂದು ದಿಗಿಲಿತ್ತು, ಏನಪ್ಪ ಈಗ ಈ ಥರ ಆಯಿತು ಅಂತ. ಆದರೆ ನನ್ನ ಕ್ಯಾಂಡಿಡೇಚರ್ ಅನೌನ್ಸ್ ಆದ ಮೇಲೆ ಎಲ್ಲ ಲೀಡರ್ಗಳು ಪರ್ಸನಲಾಗಿ ನನಗೆ ಕಂಗ್ರ್ಯಾಚುಲೇಟ್ ಮಾಡಿದ್ರು. ನಾನು ಎಲ್ಲರ ಆಶೀರ್ವಾದ ತಗೊಂಡೆ. ಕೋಲಾರದಲ್ಲಿ ವಾತಾವರಣ ಚೆನ್ನಾಗಿದೆ, ಎಲ್ಲರೂ ನನಗೋಸ್ಕರ ಕೆಲಸ ಮಾಡೋದಕ್ಕೆ ಉತ್ಸುಕರಾಗಿದ್ದಾರೆ. ಕೋಲಾರ ಬಣ ಬಡಿದಾಟ, ಲಾಭದ ಲೆಕ್ಕಾಚಾರದಲ್ಲಿ ಬಿಜೆಪಿ. ಇನ್ನು ಕೋಲಾರ ಮೀಸಲು ಲೋಕಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿನ ಸದ್ಯದ ಒಳಬೇಗುದಿ, ಬಂಡಾಯ 2019ರ ಲೋಕಸಭೆ ಚುನಾವಣೆಯ ಫಲಿತಾಂಶ ಮರುಕಳಿಸುವ ಎಲ್ಲಾ ಸಾಧ್ಯತೆಗಳು ಇದೆ. ಕೋಲಾರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣ ಅಂದ್ರೆ ರೆಬಲ್ ಶಾಸಕರ ಕೈ ಮೇಲಾಗಿದ್ದು, ಸಚಿವ ಕೆಎಚ್ ಮುನಿಯಪ್ಪಗೆ ಮುಖಭಂಗ ಆಗಿದೆ. ಇನ್ನು ಬಣಗಳನ್ನ ಒಂದಾಗಿಸೋದಕ್ಕೆ ರಾಜ್ಯ ಮಟ್ಟದಲ್ಲಾಗ್ಲಿ ಹೈಕಮಾಂಡ್ ಮಟ್ಟದಲ್ಲಾಗ್ಲಿ ಪ್ರಯತ್ನಗಳು ನಡೆದಿಲ್ಲ. ಇತ್ತ ಗೌತಮ್ ಹೊಸಬರಾದಂತಹ ಕಾರಣ ಕ್ಷೇತ್ರದ ಪರಿಚಯ ಅಷ್ಟಾಗಿಲ್ಲ. ಉಭಯ ಬಣಗಳನ್ನ ವಿಶ್ವಾಸಕ್ಕೆ ಪಡೆಯುವಷ್ಟರಲ್ಲಿ ಸಮಯವೇ ಮುಗ್ದೋಗಿರುತ್ತೆ. ಇತ್ತ ಅದರ ಲಾಭ ಪಡ್ಕೊಳ್ಳೋದಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟ ಪ್ಲಾನ್ ಮಾಡ್ತಾ ಇರೋದು ಸುಳ್ಳಲ್ಲ. ಆರೋಗ್ಯದಲ್ಲಿ ನ್ಯಾಯ, ಉದ್ಯೋಗದಲ್ಲಿ ನ್ಯಾಯ, ಮಹಿಳೆಯರಿಗೆ ನ್ಯಾಯ, ರೈತರ ಬದುಕಿನಲ್ಲಿ ನ್ಯಾಯ, ಶಿಕ್ಷಣದಲ್ಲಿ ನ್ಯಾಯ, ಈ 5 ವಲಯದಲ್ಲೂ ಕೂಡ ನಮ್ಮ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ಕಾರ್ಯಕ್ರಮಗಳನ್ನು ಇವತ್ತು ನಾವು ತಂದಿದ್ದೇವೆ. ಇದು ಯಶಸ್ಸಾಗ್ತದೆ. ಜನರ ಪ್ರತಿಕ್ರಿಯೆ ಬಹಳ ಚೆನ್ನಾಗಿದೆ. ಕಾಂಗ್ರೆಸ್ ಪರವಾದಂಥ ಪ್ರತಿಕ್ರಿಯೆ ಇದೆ. ಎಲ್ಲ ಜನರು, ಬಡವರು, ವಿಶೇಷವಾಗಿ ಎಲ್ಲ ಜಾತಿಲಿರ್ತಕ್ಕಂಥ ಬಡವರು ನಮ್ಮ ಪರವಾಗಿದ್ದಾರೆ, ಮತ್ತು ಮಧ್ಯಮ ವರ್ಗದ ಜನ ನಮ್ಮ ಪರವಾಗಿದ್ದಾರೆ. ಅದರಿಂದ ಈ ಸಾರಿ ನಮ್ಮ ಅಭ್ಯರ್ಥಿ ಗೌತಮ್ ಅವರು ಬಹಳ ದೊಡ್ಡ ಲೀಡ್ನಲ್ಲಿ ಕೋಲಾರದಲ್ಲಿ. ಒಟ್ಟಾರೆ ಕೋಲಾರ ಲೋಕಸಭೆ ಕ್ಷೇತ್ರದಲ್ಲಿ 3ನೇ ಅಭ್ಯರ್ಥಿ, ಅದರಲ್ಲೂ ಹೊರಗಿನವರಿಗೆ ಅವಕಾಶ ಸಿಕ್ಕ ಹಿನ್ನೆಲೆಯಲ್ಲಿ ಒಳೇಟು ಒಳಬೇಗುದಿ ಹೆಚ್ಚಾಗಿದೆ. ರಾಜ್ಯ ನಾಯಕರ ಎದುರೇ ಗುಂಪುಗಾರಿಕೆ ಪ್ರದರ್ಶನವಾಗಿದ್ದು, ಹಲವು ಸವಾಲುಗಳನ್ನು ಎದುರಿಸಬೇಕಾಗಿದ್ದು, ಸದ್ಯಕ್ಕೆ ಕಾಂಗ್ರೆಸ್ ಬಣ ರಾಜಕೀಯ ತಣ್ಣಗಾಗಿಲ್ಲ ಅಂದ್ರೆ ತಪ್ಪಾಗುವುದಿಲ್ಲ. ರವಿ, ಪಬ್ಲಿಕ್ ಟಿವಿ, ಕೋಲಾರ.